ಇವತ್ತು ನಮ್ಮ ರೆಸಿಪಿಯಲ್ಲಿ ಜಿಲೇಬಿ ಮಾಡೋಣ. ಜಿಲೇಬಿ ಮಾಡಲು 1 ಬೌಲ್ ಮೈದಾ, ಅರ್ಧ ಬೌಲ್ ಸಕ್ಕರೆ, ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಮೊಸರು. ಈಗ ಜಿಲೇಬಿಗೆ ಈ ಮೈದಾನು ಮೊಸರನ್ನು ಹಾಕಿ ನೀಟಾಗಿ ಕಲಸೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಕಲರಿಗೆ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡೋಣ. ಈಗ ಒಂದು 1/4 ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಹಾಕೋಣ. ಈಗ ಜಿಲೇಬಿ ಮಾಡಲು ಈ ವಾದ ಇರಬೇಕು ಇಟ್ಟು ಇದನ್ನು 1 ಗಂಟೆ 2 ಗಂಟೆ ರೆಸ್ಟಿ ಬಿಡೋಣ. 1 ಗಂಟೆ ಬಿಟ್ಟರೂ ನಡೀತತೆ, 1-2 ಗಂಟೆ ಬಿಟ್ಟರೆ ಇನ್ನೂ ಒಳ್ಳೆಯದು. ಈಗ ಜಿಲೇಬಿಗೆ ಪಾಕ ಮಾಡೋಣ. 1 ಬೌಲ್ ಮುಕ್ಕಾಲು ಬೌಲ್ ಸಕ್ಕರೆ ಮುಳುಗುವಷ್ಟು ನೀರು ಹಾಕೋಣ. ಇದನ್ನು ಹಾಗೆ ಕರಗಿಸ್ಬೇಕಷ್ಟೇ, ಪಾಕ ಏನಿಲ್ಲ, ಹಾಗೆ ಕರಗಿಸೋಣ. ನೋಡಿ, ಇವಾಗ ಇದು ಎಳೆ ಪಾಕ ರೆಡಿಯಾಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣ. ಈಗಿದು ಪಾಕ ರೆಡಿಯಾಗಿದೆ. ಈಗ ಈ ಜಿಲೇಬಿ ಮಿಶ್ರಣನ ಒಂದು ಹಾಲಿನ ಪ್ಯಾಕೆಟನ್ನ ರೆಡಿ ಮಾಡಿದ್ದೀವಿ, ಇದಕ್ಕೆ ಹಾಕೋಣ. ಇವಾಗ ಜಿಲೇಬಿನ ಎಣ್ಣೆ ಕಾದಿದೆ, ಇದಕ್ಕೆ ಹಾಕೋಣ. ಇವಾಗ ಈ ಜಿಲೇಬಿನ ಈ ಪಾಕದಲ್ಲಿ ಹಾಕೋಣ. ಪಾಕದಲ್ಲಿ ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಟು ಹೊರ ತೆಗೆಯೋಣ. ಹೀಗೆ ಈಸಿಯಾಗಿ ಮನೆಯಲ್ಲೇ ಜಿಲೇಬಿನ ನೀವು ಮಾಡಿ ನೋಡಿ. ಧನ್ಯವಾದ.